ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಹಾಗೆ ಅರ್ಜುನ್ ಇಬ್ಬರು ಕೂಡ ಶಕ್ತಿ ಪ್ರಸಾದ್ ಮನೆಗೆ ಬಂದಿದ್ದಾರೆ. ಅವ್ರು ಮಾತ್ರ ಅಲ್ಲ, ಇಡೀ ಜಿ ಪಿ ಮನೆ ಫ್ಯಾಮಿಲಿನೇ ಶಕ್ತಿ ಪ್ರಸಾದ್ ಮನೆಯ ಹೋಕಳಿ ಹಬ್ಬಕ್ಕೆ ಬಂದಿದೆ. ಇಲ್ಲಿ ಹೋಕಳಿ ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಅದೇ ಟೈಮಲ್ಲಿ ಭಾರ್ಗವಿಗೆ ಪೊಲೀಸ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದ ಇಲ್ಲಿ ಭಾರ್ಗವಿ ಅವರ, ನಾನು ನಿಮಗೆ ಈಗ ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಂದಾನೇ ಎಲ್ಲ ಕೂಡ ಶಿಫ್ಟ್ ಆಗ್ತಿರೋದು ಅಂದಾಗ ಆ ಲೊಕೇಶನ್ ನೋಡಿದ್ದೆ ಭಾರ್ಗವಿಗೆ ಅಚ್ಚರಿ ಆಗುತ್ತೆ. ಕರೆಕ್ಟ್ ಲೊಕೇಶನ್ನೇ ಕಳಿಸಿದ್ರ ನೀವು ಅಂದಾಗ, ಹೌದು ಕರೆಕ್ಟಾಗಿರೋ ಲೊಕೇಶನ್ನೇ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ಇದೇ ಲೊಕೇಶನಲ್ಲಿ ನಾನಿದ್ದೀನಿ ಬಿಡಿ, ನಾನು ಎಲ್ಲವನ್ನ ಕೂಡ ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ಮಾತನಾಡ್ತಾರೆ ಭಾರ್ಗವಿ. ನಂತರ ಇಲ್ಲಿ ಅರ್ಜುನ್ ಭಾರ್ಗವಿಗೆ ಬಣ್ಣ ಹಚ್ಚಬೇಕು ಅಂದ್ಕೊಂಡಿರ್ತಾರೆ. ಅಷ್ಟರಲ್ಲಿ ಭಾರ್ಗವಿಗೆ ಬಣ್ಣ ಹಚ್ಚೋಕೆ ಅಂತ ಅರ್ಜುನ್ ಬಂದಾಗ, ಯಾವುದೇ ಕಾರಣಕ್ಕೂ ನೀವು ನನಗೆ ಬಣ್ಣ ಹಚ್ಚೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ಯಾಕಂದರೆ ನನಗೆ ಬಣ್ಣ ಹಚ್ಚೋದು ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲಿ ಮಾತನಾಡ್ತಾರೆ ಭಾರ್ಗವಿ. ಹೌದಾ, ನೀವು ಹೇಳ್ತಿರೋ ಮಾತು ಕೇಳಿದ್ರೆ ನನಗೆ ಬಣ್ಣ ಹಚ್ಚೋ ತಾಕತ್ತು ಇಲ್ಲ ನಿಮಗೆ ಅಂತ ಅಂತಿದ್ದೀರಾ ಅಂತ ಅನ್ನಿಸ್ತದೆ. ತೋರಿಸ್ತೀನಿ ನನಗೆ ಎಷ್ಟು ತಾಕತ್ತಿದೆ. ನನ್ನ ಕೈಯಲ್ಲಿ ಬಣ್ಣ ಇಲ್ಲದೇ ಇದ್ರೂ ಪರವಾಗಿಲ್ಲ, ಕಾಮನೆ ಬಿಲ್ಲಿನಲ್ಲಿ ಇರ್ತಕ್ಕಂಥ ಬಣ್ಣನ ತೊಗೊಂಡು ಬಂದು ನಿಮಗೆ ನಾನು ಬಣ್ಣನ ಹಚ್ಚುತ್ತೀನಿ ಅಂತ ಹೇಳಿ ಅರ್ಜುನ ಭಾರ್ಗವಿಗೆ ಬಣ್ಣ ಹಚ್ಚೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಇಲ್ಲಿ ಭಾರ್ಗವಿ ಅರ್ಜುನಿಂದ ತಪ್ಪಿಸ್ಕೋತಿದ್ದಾರೆ. ಅತ್ತ ಕಡೆ ಚರಣ್ ಬೃಂದ ಹತ್ರ ಬಂದಿದ್ದ. ಬೃಂದ, ನಾನು ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ಅಮ್ಮ ಗಾಯತ್ರಿ ದೇವಿಯನ್ನು ಹುಡ್ಕೊಂಡು ಬರ್ತೀಯಾ, ನನ್ನ ಕಣ್ಮುಂದೆ ತಂದು ನಿಲ್ಲಿಸ್ತೀಯಾ ಅಂದಾಗ, ಖಂಡಿತ ಚೂಡಣ್ಣ ನಿನ್ನ ಮಾತನ್ನು ನಡೆಸ್ಕೊಡ್ತೀನಿ, ಖಂಡಿತ ನಿನ್ನ ಅಮ್ಮನ ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಅಂತ ಬೃಂದ ಹೇಳ್ತಾಳೆ. ನಂತರ ಹೋಗಿದ್ದೆ ಶಕ್ತಿ ಪ್ರಸಾದ್ ಹತ್ರ. ಅಂಕಲ್, ಗಾಯತ್ರಿ ದೇವಿ ಎಲ್ಲಿದ್ದಾರೆ? ಇಲ್ಲೇ ಇಲ್ಲಾದರೂ ಇದ್ದಾರಾ ಅಂದಾಗ, ಏನು ಮಾತಾಡ್ತಿದ್ಯಾ ಬೃಂದ, ಯಾವುದೇ ಕಾರಣಕ್ಕೂ ಗಾಯತ್ರಿ ದೇವಿ ಎಲ್ಲಿದ್ದಾರೆ ಅನ್ನೋ ವಿಷಯವನ್ನು ನಾನು ನಿಮ್ಮ ಲಾಭಕ್ಕೆ ಹೇಳೋದಿಲ್ಲ, ಅದು ನನ್ನ ಕೊನೆಯ ಬ್ರಹ್ಮಾಸ್ತ್ರ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ. ನೋಡಿ ಅಂಕಲ್, ಅದು ನನಗೆ ನಿಮಗೆ ಇಬ್ರಿಗೂ ಕೂಡ ಬ್ರಹ್ಮಾಸ್ತ್ರನೇ ಹೇಳಿ ಅಂತ ಹೇಳಿದ್ರು ಕೂಡ ಶಕ್ತಿ ಪ್ರಸಾದ್ ಹೇಳೋದಕ್ಕೆ ಮುಂದಾಗೋದಿಲ್ಲ. ಇದರ ನಡುವೆ ಭಾರ್ಗವಿ ಕಾಳಿ ಅವತಾರವನ್ನು ತಾಳಬೇಕಾಗಿದೆ, ಬಿಕಾಸ್ ಅಲ್ಲಿಂದಾನೇ ಮಕ್ಕಳು ಶಿಫ್ಟ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಕಾಳಿ ಅವತಾರವನ್ನು ತಾಳಿದೆ, ನಿಜಕ್ಕೂ ಮಕ್ಕಳನ್ನ ಶಿಫ್ಟ್ ಮಾಡ್ತಿರೋದು ಯಾರು ಅನ್ನೋ ವಿಷಯವನ್ನು ಪತ್ತೆ ಹಚ್ತಾಳ. ಅದರಿಂದ ಇರ್ತಕ್ಕಂಥ ವಿಕ್ಕಿನ ಅಥವಾ ಅರ್ಜುನ್ ಕೂಡ ಇದರಲ್ಲಿ ಏನಾದರೂ ಕೈವಾಡ ಇದೆಯಾ ಅನ್ನೋ ಅನುಮಾನ ಮೂಡ್ತಿದೆ. ಹಾಗಿದ್ರೆ ಏನಾಗ್ತದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ